ಇವತ್ತೇನಪ್ಪ ಅಂದ್ರೆ ಇವತ್ತು ಹೋಮ್ ಟೂರ್ ಮಾಡ್ತಾ ಇದೀವಿ ಸ್ನೇಹಿತರೆ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದ್ರೆ ಇವತ್ತು ಹೋಮ್ ಟೂರ್ ಮಾಡ್ತಾ ಇದೀವಿ ಸ್ನೇಹಿತರೆ. ಸೊ ಸ್ಟಾರ್ಟ್ ಮಾಡೋಣ. ಎಸ್, ಇದೇ ನೋಡಿ ನಮ್ಮ ಹೊರಗಡೆ ಹೋಮ್. ಹೊರಗಡೆ ಹೋಮ್ ಅಲ್ಲ, ಸೊ ಫುಲ್ಲು ಹೊರಗಡೆ ಔಟ್ಲುಕ್ ನೋಡಿ ಸ್ನೇಹಿತರೆ ಇದು. ಸೊ ಇದು ಫುಲ್ಲು ಔಟ್ಲುಕ್ ಸ್ನೇಹಿತರೆ, ನೋಡ್ತಿರಬಹುದು. ಸ್ನೇಹಿತರೆ ಇಲ್ಲಿ ಏನು ಅಂತಂದ್ರೆ 4 ಗೇಟ್ ಇದೆ. ಒಂದು ಗೇಟ್ ಇಲ್ಲಿದೆ, ಇನ್ನೊಂದು ಗೇಟ್ ಕಾರ್ಗೆ ಇಲ್ಲಿದೆ, ಹಾಗೆ ಇನ್ನೂ ಒಂದು ಗೇಟು ಆ ಕಡೆ ಇದೆ. 2 ಇದೆ ಆ ಕಡೆ ಗೇಟು. ಆಟೋಮೆಟಿಕ್ ಗೇಟ್ ಇದೆ, ಇದಕ್ಕೆ ರಿಮೋಟ್ ಕೂಡ ಇದೆ. ಸೊ ರಿಮೋಟ್ ಮೇಲೆ ಇದೆ, ಬಟ್ ಇದು ಓಪನ್ ಮಾಡ್ಬೋದು. ಇಲ್ಲಿ ಯಾವುದೋ ಒಂದು ಸ್ವಿಚ್ ಇದೆ, ಆ ಸ್ವಿಚ್ ಓಪನ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಒಂದು ಕಾರ್ ಪಾರ್ಕಿಂಗ್ ಇದೆ. ಸೊ ಇಲ್ಲೊಂದು ಕಾರ್ ಪಾರ್ಕಿಂಗ್ ಇದೆ, ಹಾಗೆ ಬೈಕ್ ಕೂಡ ನಾನು ಅಲ್ಲೇ ನಿಲ್ಸಿದ್ದೀನಿ. ಹಾಗೆ ಬನ್ನಿ, ಇನ್ನೂ ಒಂದು ಪಾರ್ಕಿಂಗು ಈ ಜಾಗ. ಇಲ್ಲಿ ನಾವು I-20 ನಿಲ್ಲಿಸ್ತೀವಿ, ಅಲ್ಲಿ ಸ್ಕೋಡಾ ನಿಲ್ಲಿಸ್ತೀವಿ. ಸೊ ಫುಲ್ ಫ್ರೀ ಆಗಿದೆ. ನಮ್ಗೆ ಆ್ಯಕ್ಚುಲಿ ಲಾಸ್ಟ್ ಮನೇಲಿ ಇರಲಿಲ್ಲ, ಹೊರಗಡೆನೆ ಕಾರ್ ಪಾರ್ಕ್ ಮಾಡ್ತಾ ಇದ್ವಿ. ಇವಾಗ ನೋಡಿ ಇದು ನಮ್ಮ ಫುಲ್ ಕಾರ್ ಪಾರ್ಕಿಂಗ್. ಸೊ ಎಂಟ್ರಿ ಸ್ನೇಹಿತರೆ ಹೀಗೆ ನೋಡಿ, ತುಂಬ ಲಕ್ಸುರಿಯಾಗಿ ಕಾಣುತ್ತೆ ಎಂಟ್ರಿ. ಸೊ ಎಂಟ್ರಿ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಇಲ್ಲಿ ವೆಲ್ಕಮ್ ಅಂತ ಇದೆ ನೋಡಿ. ತೋರಿಸ್ಬಿಡು ಆದಿತ್ತಲ್ಲಿ. ಹಾಂ, ನಯನ ಸ್ವಲ್ಪ ಬೇಜಾರಾಗ್ತಿದ್ದಾಳೆ, ನಾನು ಟೇಕ್ ಓವರ್ ಮಾಡ್ತಿರೋದು. ಏನು ಬೇಜಾರಾಗ್ತಾ ಇಲ್ಲ, ಆರಾಮಾಗಿ ಮಾಡಿ. ಓಕೆ, ಏನು ಇಲ್ಲ. ಸೊ ಹಾಗೆ ಈ ಒಂದು 2 ಇದೆ ಶೂ ರ್ಯಾಕ್ಸು ಇಲ್ಲಿ. ಸೊ ಇದು ನಾವು ಆ ಮನೇಲೇ ಇತ್ತು, ಸೊ ಇದು ಇಲ್ಲೇ ಇತ್ತು. ಈ ಒಂದು ಶೂ ರ್ಯಾಕಲ್ಲಿ ನಂದು ಯಾವ್ದಾವ್ದು ಪೂಮಾ ಅದು ಇದು ಎಲ್ಲ, ಜಾಸ್ತಿ ಪೂಮಾನೇ ಇರೋದು ನನ್ನ ಹತ್ರ. ಸೊ ಈ ಒಂದು ಶೂ ರ್ಯಾಕಲ್ಲಿ ಅದಿದೆ. ಸೊ ಈ ಶೂ ರ್ಯಾಕಲ್ಲಿ ನಯನದು ಸ್ಲಿಪ್ಪರ್ಸು ಪ್ಲಸ್ ಬ್ಯಾಡ್ಮಿಂಟನ್ ಶೂಸ್ಗಳು ಇಲ್ಲಿದೆ. ಸೊ ಸ್ನೇಹಿತರೆ ಇದು ತುಂಬ ಸೇಫೆಸ್ಟ್ ಲಾಕ್ ಇದು, ತುಂಬ 8 ಲಾಕ್ಸ್ಗಳಿದೆ. ಸೊ ಹಾಗೆ ನಂದು ಫಿಂಗರ್ ಪ್ರಿಂಟು ಹಾಗೆ ನಯನ ಫಿಂಗರ್ ಪ್ರಿಂಟ್ ಇದೆ, ಪ್ಲಸ್ ಇದರಲ್ಲಿ ಕೀ ಕೂಡ ಇದೆ, ಬಟ್ ಕೀ ಯೂಸ್ ಮಾಡಲ್ಲ ನಾವು ಜಾಸ್ತಿ. ಸೊ ಫಿಂಗರ್ ಪ್ರಿಂಟ್ ಇರೋದ್ರಿಂದ ಸೊ ಹೀಗೆ ಫಿಂಗರ್ ಪ್ರಿಂಟ್ ಓಪನ್ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತೆ. ಸೊ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಡೆಕೋರೇಷನ್ ನಾವು ಈಗ ಮೂವಿಂಗ್ ಡೆಕೋರೇಷನ್ನು. ಸೊ ಸ್ವೀಟಿ ಬಿಟ್ಬಿಟ್ಟಿದೀವಿ, ಇವಾಗ ಆರಾಮಾಗಿರ್ತಾಳೆ ಅವಳು, ಓಡಾಡ್ಕೊಂಡು ಓಡಾಡ್ಕೊಂಡು. ಸ್ವಿಚಸ್ಗಳು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನಾರ್ಮಲ್ ಸ್ವಿಚಸ್ ತರ ಇಲ್ಲ. ಸೊ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ವಾಸ್ತು ಪ್ರಕಾರ ಮಾಡಿದ್ದಾರೆ ಸ್ನೇಹಿತರೆ. ಇದು ಈಸ್ಟ್ ಫೇಸಿಂಗ್, ಈಸ್ಟ್ ತಾನೇನೇನಾ? ಪೂರ್ವ ತಾನೆ? ಪೂರ್ವ ಫೇಸಿಂಗ್ ಇದೆ. ಸೊ ಅದೇ ತರ ವಾಸ್ತು ಪ್ರಕಾರ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ದೇವ್ರ ಮನೆ ಇರಬೇಕು. ಸೊ ದೇವ್ರ ಮನೆ ಇಲ್ಲಿ ನೋಡಿ ತುಂಬಾ ಸ್ಪೇಷಿಯಸ್ ಆಗಿದೆ, ನಾವು ಆರಾಮಾಗಿ ಕುತ್ಕೊಂಡು ಈವನ್ ನಯನ ಕೂಡ ಮೆಡಿಟೇಷನ್ ಮಾಡ್ಬೋದು. ಹಾಗೆ ಇದು ಆಕ್ಚುಲಿ ಏನು ಮಣ್ಣಿಂದು ಆನೆ ಸ್ನೇಹಿತರೆ. ಸೊ ಹಾಗೆ ನಾವು ನಮ್ಮ ಗಣೇಶ ಯೂಶಲಿ ನಾವು ಒಂದ್ ದೇವ್ರನ್ನ ಇಡೋದು, ತುಂಬಾ ದೇವ್ರುಗಳನ್ನ ಇಡಲ್ಲ. ಸೊ ಗಣೇಶ ಮೇಜರ್ ಆಗಿ ಇಡ್ತೀವಿ. ಹಾಗೆ ಪೂಜೆ ಮಾಡಿದ್ದ ಟೈಮಲ್ಲಿ ಲಕ್ಷ್ಮಿನ ಕುಣಿಸಿದ್ವಿ ಕಳಸದಲ್ಲಿ. ಸೊ ಅಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ ಇಲ್ಲಿ. ಸೊ ಇಲ್ಲಿ ನೋಡಿ ಹಾಲು. ಸೊ ನಮ್ಮ ಹಳೆ ಮನೆಯಲ್ಲಿ ಈ ಒಂದು ಸೋಫಾನ ನಾವು ಹೇಗಿಟ್ಟಿದ್ವಿ ನೋಡಿರ್ಬೋದು, ಅಲ್ಲಿ ಸ್ವಲ್ಪ ತುಂಬಾ ದೊಡ್ಡದು ಅನಿಸ್ತಾ ಇತ್ತು ಈ ಸೋಫಾ. ಬಟ್ ಇವಾಗ ಆಕ್ಚುಲಿ ಸ್ವಲ್ಪ ಚಿಕ್ಕದೇನಿಲ್ಲ, ಒಂಥರ ಫಿಟ್ ಇದೆ ಪ್ರಾಪರ್ ಆಗಿ. ನಾವು ಅವಾಗ ತಗೊಂಡಿದ್ದು ಈ ಮನೆಗೆ ತಗೊಂಡಿರೋ ತರ ಅನಿಸ್ತಾ ಇದೆ ಅಲ್ಲ. ಸೊ ಇಲ್ಲಿ ಇದೆ ಸೋಫಾ. ಆಮೇಲೆ ಇದು ನಮ್ಗೆ ತುಂಬಾ ಫೇವ್ರೆಟ್. ಇಲ್ಲಿ ನೋಡಿ ಈ ತರ ಆಕ್ಚುಲಿ ನಯನ ತುಂಬಾ ಇಷ್ಟ ಪಡ್ತಾ, ಉದ್ದ ಕರ್ಟನ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಸೊ ಆ ತರಾನೇ ಸಿಕ್ಕಿದೆ ನಮ್ಗೆ. ಸೊ ಇದು ಓಪನ್ ಮಾಡಿದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಬೆಳಕು ಬರುತ್ತೆ. ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಬೆಳಕು ಬರುತ್ತೆ. ಹಾಗೆ ಇದಕ್ಕೆ ರಿಮೋಟ್ ಕೂಡ ಇದೆ, ಸ್ವಲ್ಪ ಅದು ಇಶ್ಯೂ ಆಗಿರೋದ್ರಿಂದ ರಿಮೋಟ್ ಅಲ್ಲಿ ಓಪನ್ ಮಾಡಕ್ ಆಗಲ್ಲ. ಸೊ ಇಲ್ಲಿ ಬಂದಿದ ತಕ್ಷಣ ಮೇನ್ ಅಟ್ರಾಕ್ಷನ್ ಈ ಕಡೆಯಿಂದ ಏನು ಅಂತಂದ್ರೆ, ಸೊ ಈ ಒಂದು ಟಿವಿ ಕ್ಯಾಬಿನೆಟ್ ಸ್ನೇಹಿತರೆ. ಇಲ್ಲಿ ನೋಡಿ ಟಿವಿ ಕ್ಯಾಬಿನೆಟ್, ಇದು 63 ಇಂಚಸ್ ಟಿವಿ ಇದೆ. ಸೊ ಈ ಒಂದು ಕ್ಯಾಬಿನೆಟ್ ಅಲ್ಲಿ ನಾವು ಬೇರೆ ಒಂದು ಶೋಗೆ ಬೇರೆ ಇಟ್ಟಿದ್ವಿ ಇಲ್ಲಿ. ಆದ್ರೆ ಬೆಳಗ್ಗೆ ನಯನ ಹೇಳಿದ್ಲು ನಮ್ಮ ಸಾಧನೆ ಮಾಡಿರೋ ಒಂದು ಇದನ್ನ ಇಲ್ಲಿಡು ಅಂತ. ಇನ್ನೂ ಒಂದಿತ್ತು, ಬಟ್ ಅದು ಸ್ವಲ್ಪ ಬ್ರೇಕ್ ಆಯ್ತು ಅಂತ ಇದಾಗಿತ್ತು. ಇದು ಆಕ್ಚುಲಿ ನನ್ನ ಡ್ಯಾನ್ಸ್ದು, ಇದು ನಮ್ಮ ಮೇನ್ ಚಾನಲ್ದು. ಸೂನ್ ನಯನ ಚಾನಲ್ಗೂ ಬರುತ್ತೆ ಒಂದು ಸಿಲ್ವರ್ ಬಟರ್, ನೋಡೋಣ. ಸೊ ಇದು ಹಾಲ್ ಸ್ನೇಹಿತರೆ, ಮೇಲೆ ನೋಡ್ತಿರ್ಬೋದು ನೀವು, ತುಂಬಾ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಮಿಂಗ್ ಟು ಡೈನಿಂಗ್ ಟೇಬಲ್. ಸೊ ಡೈನಿಂಗ್ ಟೇಬಲ್ ಇದು ನಾವು ಎಲ್ಲಿ ಟಿವಿ ಕ್ಯಾಬಿನೆಟ್ ಹತ್ರ ಇಟ್ಟಿದ್ವಿ, ಬಟ್ ಇದು ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇಲ್ಲಿ ಇಟ್ಟಿದೀವಿ. ಹಾಗೆ ಈವನ್ ಟೇಬಲ್ ಮ್ಯಾಟ್ಸ್ ಕೂಡ ತಂದ್ವಿ. ಸೊ ಇಲ್ಲಿದೆ. ಹಾಗೆ ಬನ್ನಿ ಇಲ್ಲಿ ಒಂದು ನಿಮಿಷ ತೋರಿಸ್ತೀನಿ. ಇದು ನೋಡಿ ನಯನ ಅಪ್ಪು ಕಪ್ ಸೀಸನ್ 4. ಯೂಶಲಿ ಅಪ್ಪು ಕಪ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಅವರೆಲ್ಲರೂ ಮಾಡ್ತಾರೆ. ಸೊ ಆ ಇದ್ರಲ್ಲಿ ರನ್ನರ್ ಅಪ್ ಆದ್ಲು. ಸೊ ಸೆಕೆಂಡ್ ಸೀಸನ್ ಅಲ್ಲಿ ಫಸ್ಟ್ ಬಂದಿದ್ಲು. ಥರ್ಡ್ ಸೀಸನ್ ಅಲ್ಲಿ ಹೋಗಿದ್ರು, ಸೆಮಿಫೈನಲ್ಸ್ ಹೋಗಿದ್ರು, ಅಲ್ಲಿ ಸೋತೋಗ್ಬಿಟ್ರು. ಬಟ್ ಈ ಸರಿ ರನ್ನರ್ ಅಪ್ ಆದ್ರು.
ಸೊ ಅದಕ್ಕೆ ಕಂಗ್ರ್ಯಾಚುಲೇಷನ್ ಒನ್ ಮೋರ್ ಟೈಮ್. ಥ್ಯಾಂಕ್ ಯು. ಸೊ ಈಗ ಬರ್ತಾ ಇದೀವಿ ನಮ್ಮ ಕಿಚನ್. ಫಸ್ಟ್ ಇದನ್ನ ತೋರಿಸ್ಬೇಡ. ಓಕೆ. ಇಲ್ಲಿ ಪಾತ್ರೆ ತೊಳೆಯಕ್ಕೆ ಅದಕ್ಕೆ ಇದಕ್ಕೆ ಇದೆ, ಸ್ವಲ್ಪ ಇಲ್ಲಿ ಗಲೀಜಾಗ್ಬಿಟ್ಟಿದೆ, ಅದಕ್ಕೆ ಫುಲ್ ತೋರ್ಸಲ್ಲ. ಇಲ್ಲಿ ಪಾತ್ರೆ ಏನಿಲ್ಲ, ಬನ್ನಿ. ಗಲೀಜ್ ಇರ್ಲಿ ನಡಿ. ಗಲೀಜ್ ಏನಿಲ್ಲಮ್ಮ. ನೋಡಿ ಸ್ನೇಹಿತರೆ, ಪಾತ್ರೆಗಳಲ್ಲಿ ಇಟ್ಟಿದೀವಿ, ಸ್ವಲ್ಪ ಗಾರ್ಬೇಜ್ ಇತ್ತು. ಮನೆ ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಗಾರ್ಬೇಜಸ್ ಜಾಸ್ತಿ ಆಗ್ತಾ ಇದೆ. ಇದು ನಮ್ಮ ಕಿಚನ್. ಇಲ್ಲಿ ನೋಡಿ, ಇಲ್ಲೆಲ್ಲ ಅಂದ್ರೆ ಪಾತ್ರೆಗಳೆಲ್ಲ ಇಲ್ಲಿ ಜೋಡಿಸಿದೀವಿ. ಇನ್ನ ಕರೆಕ್ಟ್ ಆಗಿ ಆರ್ಗನೈಸ್ ಮಾಡಿಲ್ಲ ಸ್ನೇಹಿತರೆ, ಯಾಕಂತಂದ್ರೆ ಇನ್ನ ಪಾತ್ರೆಗಳು ಪ್ರಾಪರ್ ನಮ್ದು ಸೇಮ್ ಸೆಟ್ಗಳಿಲ್ಲ, ಬೇರೆ ಬೇರೆ ಇದೆ. ನಯನ ಅವ್ರ ಮನೆದು, ನಾವು ತಗೊಂಡಿರೋದು, ಅದು ಇದೆಲ್ಲ. ಸೊ ಅಷ್ಟೊಂದು ಏನು ಆರ್ಗನೈಸ್ ಮಾಡಿಲ್ಲ, ಮಾಡ್ತೀವಿ, ಬಟ್ ತುಂಬಾ ಲಿಮಿಟೆಡ್ ಕ್ವಾಂಟಿಟಿ ಇದೆ. ಈವನ್ ಫ್ರಿಜ್ ಕೂಡ ರೀಸೆಂಟ್ ಆಗಿ ತಗೊಂಡಿದ್ವಿ. ಹೌದು, ಆ ಮನೆ ಇದ್ ಮಾಡ್ಬೇಕಾದ್ರೆ ತಗೊಂಡು. ಸೊ ಇದು ಇಲ್ಲಿಗೆ ಪರ್ಫೆಕ್ಟ್ ಆಗ್ತಿದೆ. ಡಬಲ್ ಡೋರ್ ತಗೊಂಡ್ಬಿಟ್ಟಿದ್ರೆ ಜಾಗ ಸಾಲ್ತಿರ್ಲಿಲ್ಲ. ಸೊ ಇದು ಇಲ್ಲಿದೆ. ಆಮೇಲೆ ನಯನ ಇಲ್ಲಿ ಅಡಿಗೆ ಮಾಡಿದ್ರೆ ಆಸ್ ಯೂಶುವಲ್ ಎಲ್ಲ ಮನೇಲೂ ಇರಲ್ಲ, ದೊಡ್ಡ ದೊಡ್ಡ ಮನೆಗಳು ಇರ್ತವೆ. ಸೊ ಇದು ಏನಾದ್ರು ಅಡಿಗೆ ಮಾಡಿದಾಗ ಚಿಮ್ನಿ ನಾವು ಯೂಸ್ ಮಾಡಲ್ಲ, ಮಾಡ್ಬೇಕು ಆಕ್ಚುಲಿ ದೊಡ್ಡ ಮನೇಲಿ. ಸೊ ಅಷ್ಟೇ, ಆಗುತ್ತೆ. ಇಲ್ಲಿ ನೋಡಿ ಪ್ಯಾಂಟ್ರಿ ಸ್ನೇಹಿತರೆ, ಇಲ್ಲಿ ಎಲ್ಲ ಐಟಮ್ಸ್ ಇಟ್ಕೊಳ್ಳೋಕೆ ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿಲ್ಲ, ಅದ್ ಮಾಡಿ ಇನ್ನೊಂದ್ಸತಿ ತೋರಿಸ್ತೀವಿ. ಇನ್ನೊಂದ್ಸರಿ ಚೆನ್ನಾಗಿ ಆರ್ಗನೈಸ್ ಮಾಡ್ತೀವಿ. ನಾವು ಇಮಿಡಿಯೇಟ್ ಮನೆಗೆ ಬಂದ್ವಿ, ಪೂಜೆ ಆಯ್ತು, ಹೋಗಿದ್ವಿ. ಹಾಗೆ ನಿನ್ನೆ ಕೂಡ ಇವರ ತಂದೆಗೆ ಸ್ವಲ್ಪ ಸೀರಿಯಸ್ ಆಗಿತ್ತು. ಸೊ ಅದಕ್ಕೆ ನಿನ್ನೆ ಹೋಗಿ ಆಮೇಲೆ ಮಾತಾಡ್ಸ್ಕೊಂಡು ಇನ್ನ ಒಂದು ವಾರ ಅವ್ರು ಹಾಸ್ಪಿಟಲ್ ಅಲ್ಲಿ ಇರ್ತಾರೆ. ಸೊ ಈಗ ಬೆಳಗ್ಗೆನೆ ಬಂದ್ವಿ, ಬಟ್ ನಿಮ್ಗೆ ವಿಡಿಯೋ ಮಾಡ್ಬೇಕು ಅಂತ. ಅಂಡ್ ಇನ್ನೊಂದು ಏನು ಅಂದ್ರೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಇದೆ. ಸೊ ಹಬ್ಬದೆಲ್ಲ ವಿಡಿಯೋ ಸ್ಟಾರ್ಟ್ ಮಾಡಕ್ ಹೋದ್ರೆ ಹೋಮ್ ಟೂರ್ ಎಲ್ಲ ಮಾಡಕ್ಕಾಗಲ್ಲ ಅಂತ ಹೇಳಿ ಇವಾಗ ಬೇಗ ಮಾಡ್ತಾ ಇದೀವಿ. ಸೊ ಬನ್ನಿ. ಈ ಮನೆಗೆ ಎಲ್ಲಾ ಕಡೆಯಿಂದಾನು ಬೆಳಕಿದೆ, ತುಂಬಾ ಬೆಳಕಿದೆ, ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಈ ಮನೆಗೆ ಬೆಳಕು ಅಂತ ಹೆಸರಿದೆ. ನಾನು ಹೇಳೋದು ಮಾಡ್ತಾ ಇದ್ದೆ, ಸಾರಿ. ಸೊ ಇದು ಹೋಮ್ ಅಂತ ನಾವು ಆ ಮನೆಯಲ್ಲಿ ನನಗೆ ತುಂಬಾ ಇಷ್ಟ ಇತ್ತು. ಸೊ ಇಲ್ಲೆಲ್ಲ ಇಟ್ಟಿದೀವಿ. ಇದು ಇಲ್ಲಿ ನೋಡಿ, ಅದೇ ಗೇಟ್ ರಿಮೋಟ್ ಅಂತ ಹೇಳಿದ್ನಲ್ಲ. ಸೊ ಇದೇ ಗೇಟ್ ರಿಮೋಟು. ಸೊ ಈಗ ನಾವು ಹಾಲ್ನಲ್ಲಿರೋ ಮೊದಲನೇ ರೂಮ್ಗೆ ಇದ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನೋಡಿ, ಇದೇ ಮೊದಲನೇ ರೂಮು. ಐತ್ಯಾ ಒಂದ್ಸರಿ ಈ ಕಡೆ ತೋರಿಸ್ಬಿಡು. ಸೊ ಈ ಒಂದು ರೂಮಲ್ಲಿ ಆದಿತ್ಯ ಹಾಗೆ ಶ್ರೇಯಸ್ ಅವ್ರೇನಾದ್ರು ಇನ್ ಕೇಸ್ ಲೇಟ್ ಆದ್ರೆ ಸೊ ಇಲ್ಲಿ ಇರ್ತಾರೆ. ಸೊ ಈ ಒಂದು ರೂಮು, ಯಾರಾದ್ರೂ ಗೆಸ್ಟ್ ಗಳು ಬಂದ್ರು ಕೂಡ ಯಾರಾದ್ರೂ ಬಂದ್ರೆ ಈ ರೂಮ್ ಅಲ್ಲಿ ಇರ್ತಾರೆ. ಅಲ್ಲಿ ಕಬೋರ್ಡ್ಸ್ ಅಲ್ಲಿ ನಯನ ಅವ್ರ ಅಮ್ಮ ಸ್ಯಾರಿಗಳನ್ನ ಸ್ವಲ್ಪ ಅದು ಇದು ನಮ್ಮ ಬ್ಯಾಗ್ಸ್ ಗಳನ್ನ ಇಟ್ಟಿದೀವಿ. ಇನ್ನ ಆರ್ಗನೈಸ್ ಮಾಡ್ಬೇಕು. ಹಾಗೆ ಇದು ಇಲ್ಲಿ ಒಂದು ವಾಶ್ರೂಮ್ ಇದೆ. ಇಲ್ಲಿ ತುಂಬಾ ಚೆನ್ನಾಗಿದೆ ವಾಶ್ರೂಮ್. ಇದು ಕೂಡ ನನಗೆ ತುಂಬಾ ಇಷ್ಟ. ಚಿಕ್ಕದಾಗಿದ್ರು ತುಂಬಾ ಚೆನ್ನಾಗಿದೆ ವಾಶ್ರೂಮ್. ಸೊ ಇಲ್ಲಿ ನೋಡಿ, ಇದು ಒಂದು ವಾಶ್ರೂಮ್, ಗ್ರೌಂಡ್ ಫ್ಲೋರ್ ರೂಮ್ ವಾಶ್ರೂಮ್ ಇದು. ಸೊ ಚೆನ್ನಾಗಿದೆ. ಸೊ ಇದಾದ್ಮೇಲೆ ನಾವು ಟೆರೆಸ್ ಮೇಲೆ ಹೋಗ್ಬೇಕು. ಫಸ್ಟ್ ಫ್ಲೋರ್ ಹೋಗ್ಬೇಕು ಸ್ನೇಹಿತರೆ. ಸೊ ಇಲ್ಲಿ ನಮ್ಗೆ ಸುಸ್ತಾಗ್ಬಿಟ್ಟಿದೆ, ಹತ್ತೋದು ಇಳಿಯೋದು ತುಂಬಾ ಕಷ್ಟ ಆಗ್ತಾ ಇದೆ. ಬಂಗಾರಿ ಅಲ್ಲೇ ಕೂತಾಳೇನೋ, ಬಾ ಸ್ವಿಟಿ ಮಗಳೇ ಬಾ. ಯಾವಾಗ್ಲೂ ನಮ್ ಹಿಂದೆ ಮುಂದೆನೆ ಓಡಾಡ್ತಿರ್ತಾಳೆ. ಇವಾಗ ನಮ್ ರೂಮ್ಗೆ ಹೋಗಕ್ಕೂ ಮುಂಚೆ ಇದು ತೋರ್ಸ್ಬಿಡೋಣ ಬಾ, ಆಮೇಲೆ ರೂಮ್ ತೋರ್ಸಿದ್ರಾಯ್ತು. ಸೊ ಆಕ್ಚುಲಿ ಇದನ್ನ ನಾವು ಬಾರ್ ಅನ್ಕೊಂಡಿದ್ವಿ ಫಸ್ಟ್ ನೋಡಿದಾಗ. ಫಸ್ಟ್ ಮನೆಗೆ ಬಂದಾಗ ಆಕ್ಚುಲಿ ಇದನ್ನ ಬಾರ್ ಅನ್ಕೊಂಡಿದ್ವಿ, ಆಮೇಲೆ ಗೊತ್ತಾಯ್ತು ಇದು ಆಕ್ಚುಲಿ ಸ್ಟಡಿ ರೂಮ್ ಅಂತ ಹೇಳಿದ್ರು. ಸೊ ಇಲ್ಲಿ ನೋಡಿ, ಇದೆ ಸ್ಟಡಿ ರೂಮು. ಇಲ್ಲಿ PC ಏನಾದರೂ ಇನ್ ಕೇಸ್ ಬೇಕು ಅಂತಂದ್ರೆ ಸೆಟಪ್ ಮಾಡ್ತೀನಿ. ಕೆಳಗಡೆ ವೈಫೈ ಇದೆ, ಆ ವೈಫೈಗೆ ಇನ್ನೊಂದು ಲ್ಯಾನ್ ಹಾಕೊಂಡು ರೂಟರ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬುಕ್ ಶೆಲ್ಫ್ ಇದೆ. ಈ ಬುಕ್ ಶೆಲ್ಫ್ ಅಲ್ಲಿ ಕೆಲವೊಂದು ಬುಕ್ಸ್ಗಳು, ನಾವು ತುಂಬಾ ಬುಕ್ಸ್ಗಳೆಲ್ಲ ಓದೋ ಅಭ್ಯಾಸ ಇಲ್ಲ, ಇದು ಕೂಡ ತಗೊಂಡ್ಬಂದಿದ್ವಿ. ಬಟ್ ಅದನ್ನು ಓದಕ್ ಸ್ಟಾರ್ಟ್ ಮಾಡಿದ್ವಿ, ಭಯ ಆಯ್ತು, ಆ ಬುಕ್ಸ್ ತಂಟೆಗೆ ಹೋಗ್ಲಿಲ್ಲ ಆಮೇಲೆ. ಸೊ ಅಷ್ಟೇ. ಆಮೇಲೆ ಹೇಳ್ತಿದ್ನಲ್ಲ ಲಾಸ್ಟ್ ಟೈಮ್ ಅಲ್ಲಿ ನಮ್ಮ ಬಾಸ್, ಇದೆಲ್ಲ ಇಟ್ಟಿದ್ಯಾ? ನಾನೇ ನೋಡಿಲ್ಲ. ಇಲ್ಲಿ ಹಾಕಿದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ತುಂಬಾ ಚೆನ್ನಾಗಿಲ್ಲ, ಇಲ್ಲ ಆರಾಮ ಕುತ್ಕೋಬಹುದು. ಇಲ್ಲಿ ಫುಲ್ ನಮ್ಮ ಏರಿಯಾ ಫುಲ್ ಅರ್ಧ ಕಾಣುತ್ತೆ. ಬಟ್ ಇನ್ನ ಇಲ್ಲಿ ಏನಿರ್ಬೇಕಿತ್ತು ಅಂತಂದ್ರೆ ಏನೋ ಗ್ರೀನರಿ ಏನಾದ್ರು ಇದ್ರೆ ಏನೋ ಚೆನ್ನಾಗಿರುತ್ತೆ. ಗ್ರೀನರಿ ಇರ್ಬೇಕಿತ್ತು, ಇಲ್ಲ. ಸೊ ನೋಡಿದ್ರಲ್ಲ, ಇದು ಸ್ಟಡಿ ರೂಮ್ ಇದು. ಸೊ ನಾವೇನಾದ್ರು ಓದ್ತಾ ಇರ್ತೀವಿ ಅವಾಗ ನೋಡೋಣ. ಬಟ್ ಇನ್ನ ಚೆನ್ನಾಗಿ ಸೆಟಪ್ ಮಾಡ್ತೀವಿ. ಇದು ಇಲ್ಲಿ ಮೇನ್ಲಿ ಏನ್ ಮಾಡೋಣ ಅಂತಿದ್ದೀನಿ ನಾನು ಇನ್ನ ಕಮಿಂಗ್ ಟೈಮಲ್ಲಿ. ಸೊ ಲ್ಯಾಪ್ಟಾಪ್ಸು ಮತ್ತೆ PC ಎಲ್ಲ ಇಟ್ಬಿಟ್ಟು ಇಲ್ಲೇ ಎಡಿಟಿಂಗ್ದು ಅದು ಇದು ಎಲ್ಲ ನಮ್ಮ ಆದಿತ್ಯ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಡೋಣ ಅಂತಿದ್ದೀನಿ. ಸೊ ಅದಕ್ಕೋಸ್ಕರ, ಯಾಕಂತಂದ್ರೆ ಆದಿತ್ಯ ಆರಾಮಾಗಿ ಬೆಡ್ ಮೇಲೆ ಮಲ್ಕೊಂಡು ಎಡಿಟ್ ಮಾಡ್ತಿರ್ತಾನೆ. ಸೊ ಇಲ್ಲಿ ಸ್ವಲ್ಪ ಅವ್ನಿಗೆ ವರ್ಕ್ದು ಒಂದು ಇದು ಬರ್ಲಿ ಅಂತ, ಕುತ್ಕೊಂಡು ವರ್ಕ್ ಮಾಡ್ಲಿ ಅಂತ. ಇದು ಕೆಳಗಡೆ ಆದ್ಮೇಲೆ ಸ್ನೇಹಿತರೆ, ಇದು ಮಾಸ್ಟರ್ ಬೆಡ್ರೂಮ್ ಆಕ್ಚುಲಿ. ಬಟ್ ನಾವು ಇಲ್ಲಿ ಜಾಸ್ತಿ ಇರಲ್ಲ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ. ಸೊ ಬಟ್ ತೋರಿಸ್ತೀವಿ ಹೇಗಿದೆ ಅಂತ, ಬನ್ನಿ.
ಸೊ ಇಲ್ಲಿ ನೋಡಿ ಮಾಸ್ಟರ್ ಬೆಡ್ರೂಮ್, ಇದೆ ನಮ್ಮ ಮಾಸ್ಟರ್ ಬೆಡ್ರೂಮ್. ತುಂಬಾ ಚೆನ್ನಾಗಿದೆ. ಈ ಶೋಕೇಸ್ ಆಕ್ಚುಲಿ ಇಡ್ಸುತ್ತೋ ಇಡ್ಸಲ್ವೋ ಅಂತ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ, ಬಟ್ ಇರ್ಲಿ ಮಾರೋ ಪ್ಲಾನು ಇತ್ತು ಇದು ಆಕ್ಚುಲಿ. ಹೌದು, ಮಾರೋ ಪ್ಲಾನ್ ಇತ್ತು. ಹೊಸ್ದಾಗ್ ತಂದು ತುಂಬಾ ಬೇಜಾರಾಗ್ತಾ ಇತ್ತು. ಒಂದ್ 40,000 ಕೊಟ್ಟು ತಂದು ಆಮೇಲೆ ನಾವು ಮಾರ್ಬೇಕು ಅನ್ಕೊಂಡ್ವಿ, ಬೇಜಾರಾಗ್ತಿತ್ತು ಇಲ್ಲಿ ಜಾಗ ಆಗಲ್ಲ ಅಂತ. ಬಟ್ ಇಲ್ಲಿ ಜಾಗ ಆಗಿದೆ, ತುಂಬಾ ಚೆನ್ನಾಗಿ ಜಾಗ ಆಗಿದೆ ಇದಕ್ಕೆ. ಪ್ಲಸ್ ಬೆಡ್ಗೆ ತುಂಬಾ ಕಂಫರ್ಟಬಲ್ ಆಗಿದೆ. ಚೆನ್ನಾಗಿದೆ. ಇಷ್ಟೊಂದು ಲೈಟ್ ಇಲ್ಲಿ. ಇಷ್ಟೇ ಇನ್ನ ಲೈಟ್ಸ್ ಏನಿಲ್ಲ, ಬರೀ ಆ ಕಡೆ ಇದೆ, ಈ ಕಡೆ ಲೈಟ್ಸ್ ಇಲ್ಲ ಇಲ್ಲಿ. ಸೊ ಲೈಟ್ಸ್ ಏನಾದ್ರು ಮಾಡ್ಬೇಕು. ಇಲ್ಲಿ ಇದೆ ಕನೆಕ್ಷನ್, ಇಲ್ಲೂ ತಗೋಬಹುದು. ಇಲ್ಲಿ ನೋಡಿ, ಇದೆಲ್ಲ ನಮ್ಮ ಹಸ್ಬೆಂಡ್ ಅವ್ರ ಆಟ ಸಾಮಾನಲ್ಲ. ಸೊ ಇದು ಶೋ ಪೀಸ್ ಗಳು ಸ್ನೇಹಿತರೆ. ನನ್ಗೆ ಐರನ್ ಮ್ಯಾನ್, ಡೆಡ್ ಪುಲ್, ಇವನ್ ಮೈಸೂರು ಏನೇನ್ ಇಷ್ಟನೋ ಅದೆಲ್ಲ ಇಟ್ಟಿದೀನಿ ಇಲ್ಲಿ. ಹಾಗೆ ಇಲ್ಲಿ ನಾವು ಮೇನ್ಲಿ ಗೇಮ್ ಆಡ್ತೀವಿ, ನಾನು ನಮ್ಮ ಫ್ರೆಂಡ್ಸ್ ಅವರೆಲ್ಲರೂ ಬಂದಾಗ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ನಾನು ಗೇಮ್ ಅಲ್ಲ, ಇಲ್ಲಿ ಮೂವಿ ಎಲ್ಲ ನೋಡ್ಬೇಕು ಅಂತ ಪ್ಲಾನ್ ಮಾಡಿ, ಗೇಮ್ ಪ್ಲಸ್ ಮೂವಿ ಎಲ್ಲಾನು ಆರಾಮಾಗಿ. ನಾವು ಒಂದೊಂದ್ ಟೈಮ್ ಇಲ್ಲೂ ಮಲ್ಗೋ ಪ್ಲಾನ್ ಇದೆ, ಇನ್ನೊಂದ್ ರೂಮ್ ಅಲ್ಲಿ ಇದೆ, ಇವಾಗ ಅಲ್ಲಿ ಮಲಗ್ತಾ ಇದೀವಿ. ಸೊ ಅದೇ ಇಲ್ಲಿ ನೋಡಿ, ಯೂಟ್ಯೂಬ್, ನಮ್ಮ ವರ್ಕ್ ಸ್ಪೇಸು, ಹಾಗೆ ಕರ್ನಾಟಕ ಆಬ್ವಿಯಸ್ಲಿ ಇಲ್ಲಿ ಆಡಿ ತಗೋಬೇಕು ಅಂತ ಇದೆ. ಸೊ ಅದಕ್ಕೆ ಆಮೇಲೆ ಇಲ್ಲಿ ನೋಡಿ ಈ ಒಂದು ಸ್ಪೇಸು, ಇದು ಆಕ್ಚುಲಿ ನಯನಾಗ್ ನಾನು ಗಿಫ್ಟ್ ಕೊಟ್ಟಿದ್ನಲ್ಲ ಕಲರ್ ಚಾಲೆಂಜ್ ಅಲ್ಲಿ. ಸೊ ಅದನ್ನ ಇಲ್ಲೇ ಇಟ್ಟಿದ್ದೀನಿ. ನಮ್ಮ ನಾಡು ಕನ್ನಡಿಗ ಹೆಮ್ಮೆ, ನಮ್ಮ ಉಸಿರು ಕನ್ನಡ, ನಮ್ಮ ಹೃದಯ ಧ್ವನಿ, ಇದೆಲ್ಲ ಇಲ್ಲಿ ಒಂದು ಸೆಟಪ್ ಮಾಡಿದೀವಿ. ನಯನ ಆಕ್ಚುಲಿ ನಾನು ನಯನ ಮದುವೆ ಆಗಕ್ಕೂ ಮುಂಚೆನೆ ಈ ಕಾಟು, ಬೆಡ್ಡು, ಟಿವಿ, ಎಷ್ಟೊಂದು ಏನೇನೋ ತಗೊಂಡ್ಬಿಟ್ಟಿದ್ಲು. ನನ್ಗಂತೂ ಮದ್ವೆ ಆದ್ಮೇಲೆ ತುಂಬಾ ಈಸಿ ಆಯ್ತು. ಸೊ ಇದು ಕೆಳಗಡೆ ರೂಮ್ ಅಲ್ಲಿ ಇತ್ತು ಅಲ್ಲಿ. ಸೊ ಇಲ್ಲಿ ಸೆಟಪ್ ಮಾಡಿದೀವಿ, ಚೆನ್ನಾಗಿದೆ. ಸೊ ಕಾಂಬಿನೇಷನ್ ಇದು ಕೂಡ ತುಂಬಾ ಹಳೆ ಬೆಡ್ಶೀಟ್, ನಯನ ಫೇವ್ರೇಟ್ ಬೆಡ್ಶೀಟ್ ಇದು. ಜಾಸ್ತಿ ದುಡ್ಡು ಕೊಟ್ಟು ತಂದಿದ್ದು ನಂಗೆ ತುಂಬಾ. ಅಂದ್ರೆ ಕಾಸ್ಟ್ಲಿ ಅಂತಂದ್ರೆ ಆಗಿನ ಟೈಮ್ ಅಲ್ಲಿ 7,000-8,000 ರೂಪಾಯಿದು ಬೆಡ್ಶೀಟ್ ತಗೊಳ್ಳೋದು. 7 ವರ್ಷ 8 ವರ್ಷದ ಹಿಂದೆ ತಗೊಂಡಿದ್ದು, ಅವಾಗ 8,000 ಏನೋ ಕೊಟ್ಟಿದ್ದೀರಾ. ಇದು ಆಮೇಲೆ ಇದು ಸೈಡ್ ಟೇಬಲ್ ಸ್ನೇಹಿತರೆ. ಹಾಗೆ ಬೀನ್ ಬ್ಯಾಗು, ಇದು ಅದೇ ನಮ್ಮ ಫ್ರೆಂಡ್ಸು ಅಥವಾ ಯಾರಾದ್ರೂ ಬಂದಾಗ ನಾವ್ ಹಿಂಗೆ ಕುತ್ಕೊಂಡು ಅಲ್ಲಿ ಕುತ್ಕೊಂಡು ಗೇಮ್ ಎಲ್ಲ ಆಡೋದಕ್ಕೆ. ಸೊ ಈ ರೂಮ್ ಏನಾಗಿದೆ ಅಂದ್ರೆ, ಮನೆಗ್ ಬಂದಾಗ್ಲಿಂದ ಇವ್ರ ಫ್ರೆಂಡ್ಸ್ ದೇ ರೂಮ್ ಆಗ್ಬಿಟ್ಟಿದೆ. ಫುಲ್ ಗೇಮ್ ಆಡೋದು ಅವ್ರಿಗೆ ಆಗ್ಬಿಟ್ಟಿದೆ ಈ ರೂಮು. ಸೊ ಈಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರೋ ಒಂದು ಪ್ಲೇಸ್ ಸ್ನೇಹಿತರೆ. ಇದು ಆಕ್ಚುಲಿ ವಾಕ್ ಇನ್ ವಾರ್ಡ್ರೋಬ್. ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ, ತುಂಬಾ ಜಾಗ ಇದೆ, ತುಂಬಾ ಹೆವಿ ಜಾಗ ಇದೆ. ಸೊ ಇಲ್ಲಿ ನನ್ನ ಒಂದು ಜಾಕೆಟ್ಸ್ ಗಳನ್ನ ಇಲ್ಲಿ ಇಟ್ಟಿದ್ದೀನಿ, ಬಟ್ ಇಲ್ಲಿ ಒಳಗಡೆ ಇಟ್ಟಿದ್ದೀನಿ ನನ್ನ ಬಟ್ಟೆಗಳನ್ನ, ಬಟ್ ಅಷ್ಟೊಂದು ಆರ್ಗನೈಸ್ ಮಾಡಿಲ್ಲ ಪ್ರಾಪರ್. ಬಟ್ ಇನ್ನೊಂದ್ಸರಿ ಆರ್ಗನೈಸ್ ಮಾಡಿ ಒಂದಿನ ಅದಕ್ಕೇನೆ ವಿಡಿಯೋ ಮಾಡ್ಬೇಡ ಸ್ನೇಹಿತರೆ. ನಂದು ಸ್ಪೆಕ್ಸ್ ಗಳು ಹಾಗೆ ವಾಚ್ ಗಳು ಅದೆಲ್ಲ ಇದೆ ಅಷ್ಟೇ, ಇನ್ನೇನಿಲ್ಲ ಬಿಡ್ನೆ. ಈ ಒಂದು ರೂಮ್ ಮಾಸ್ಟರ್ ಬೆಡ್ರೂಮ್, ವಾಶ್ರೂಮ್ ಇದೆ. ಸೊ ಇದು ವಾಶ್ರೂಮು. ನಮಗೆ ಆಕ್ಚುಲಿ ತುಂಬಾ ಇಷ್ಟ ಆಗಿರೋದು ಪಕ್ಕದ ರೂಮ್ ವಾಶ್ರೂಮ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಕ್ಚುಲಿ. ನಯನ ಇಲ್ಲಿ ಹೋಗಿ ಸ್ನಾನ ಮಾಡ್ಕೊ ಅಂತ ಹೇಳ್ತಾಳೆ, ಬಟ್ ನನ್ಗೆ ಅಲ್ಲೇ ಸ್ನಾನ ಮಾಡಕ್ ತುಂಬಾ ಇಷ್ಟ. ತುಂಬಾ ಅಂತಂದ್ರೆ ನನ್ಗೇನೋ ಯೂಶಲಿ ಬಾತ್ರೂಮ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಂದ್ರೆ ನನ್ಗೆ ಹೆವಿ ಇಷ್ಟ. ಸೊ ಆ ರೂಮ್ ಹೋದ್ರೆ ಆರಾಮಾಗಿ ಚಿಲ್ದಾಗಿ ಇರುತ್ತೆ. ಅದನ್ನ ತೋರಿಸ್ತೀನಿ, 1 hour ಬಾತ್ರೂಮ್ ಹೋದ್ರೆ ಬರದೇ ಇಲ್ಲ. ವೇಟ್ ಮಾಡ್ತಾರಿ. ಇಲ್ಲ ಅಂತಲ್ಲ, ಹಳೆ ಮನೇಲಿ ಹಂಗೆ ಮಾಡ್ತಿದ್ದೆ ನೀನು. ಹಳೆ ಮನೇಲಿ ಒಂದು ಇತ್ತು, ಬಟ್ ಇವಾಗಂತೂ ತುಂಬಾ ಅಂದ್ರೆ ತುಂಬಾ ಸಕ್ಕತ್ತಾಗಿ ಅನ್ಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇಟ್ಕೊಳಕ್ಕೆಲ್ಲ ಬಾಕ್ಸ್ ತರ ತುಂಬಾ ಚೆನ್ನಾಗಿದೆ. ಇಲ್ಲಿ ಇಟ್ಕೊಳಕ್ಕೆ ಇಲ್ಲಿ ಏನಾದ್ರು ಜೋಡಿಸ್ಕೊತೀನಿ. ನೆಕ್ಸ್ಟ್ ಕೈ ಹಾಕಿ ಹಿಂಗಾಗ್ಬಿಡುತ್ತೆ. ನಂಗೆ ಇಷ್ಟ. ಇಲ್ಲಿ ನೋಡಿ, ಸೊ ಕರ್ಟನ್ಸ್ ಹಂಗೆಲ್ಲ ಮಾಡ್ಬೇಡ. ಇಲ್ಲಿ ನೋಡಿ, ಇಲ್ಲೆಲ್ಲ ಕರ್ಟನ್ಸ್ ಎಲ್ಲ ಇದೆ. ಇಲ್ಲಿ ವಿಂಡೋ ಓಪನ್ ಆಗುತ್ತೆ, ಬೆಳಕು ಮಾತ್ರ ತುಂಬಾ ಚೆನ್ನಾಗಿದೆ. ಲೈಟ್ ಇಲ್ಲ, ಅದಕ್ಕೆ ಬೆಳಕು ಅಂತ ಬಂದಿರೋದು. ಹೌದು. ಸೊ ಬನ್ನಿ ಸ್ನೇಹಿತರೆ, ನೋಡಿ ಇದು ನಮ್ಮ ರೂಮು. ನಂಗೆ ಸೊ ಇದು ನಮ್ಮ ರೂಮು. ಇಲ್ಲಿ ನೋಡಿ ಹೇಗಿದೆ, ಒಂದ್ಸರಿ ನೋಡ್ಕೊಳ್ಳಿ. ಸೊ ಇದು ನಾವು ಐಕಿಯಾದಲ್ಲಿ ತಗೊಂಡ್ ಬಂದಿದ್ದು. ಇಲ್ಲಿ ಸ್ಪೇಸ್ ಚೆನ್ನಾಗಿದೆ ನಮ್ಗೆ ಇಟ್ಕೊಳಕ್ಕೆ. ಬಟ್ ನಮ್ಮನೆ ಅಲ್ಲಿ ಐಟಮ್ಸ್ ಬಿಟ್ಬಿಟ್ಟು ಮನೇಲಿ ಎಕ್ಸ್ಪ್ಲೇನ್ ಮಾಡು. ಹೇಳ್ತೀನಿ ಬಾ. ಆ ಮನೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಚಿಕ್ಕದೇ ಇದೆ, ಬಟ್ ಚಿಕ್ಕದಿದ್ರು ಕೂಡ ಪರವಾಗಿಲ್ಲ. ಅಷ್ಟೊಂದು ಸ್ಪೇಸ್ ಕಡಿಮೆ ಆತರ ಏನಿಲ್ಲ ಇದೆ, ಪರವಾಗಿಲ್ಲ. ಅಂದ್ರೆ ಅಗ್ಲ ಜಾಸ್ತಿ ಇದೆ ಇದು. ಹೌದು, ಅದು ಉದ್ದ ಒಂಚೂರು ಜಾಸ್ತಿ ಇತ್ತು. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಕರ್ಟನ್ಸ್ ಇದೆ. ಅದು ಓಪನ್ ಮಾಡಿ. ಸೊ ಇದು ಓಪನ್ ಮಾಡಿದ್ರೆ ಫುಲ್ ಓಪನ್ ಏರಿಯಾ ಇದೆ ಸ್ನೇಹಿತರೆ ಇಲ್ಲಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಕ್ಲೋಸ್ ಮಾಡ್ಬಿಡು, ಬೆಳಕಿದಾಗುತ್ತೆ. ಸೊ ಇಟ್ಬಿಡು. ಸೊ ಇದು ಓಪನ್ ಏರಿಯಾ ಸ್ನೇಹಿತರೆ. ಆಮೇಲೆ ಇಲ್ಲೂ ಕೂಡ ನಯನಾಗೆ ತುಂಬಾ ತುಂಬಾ ಫೇವ್ರೇಟ್ ಇತ್ತು. ಅದೇನು ಅಂತಂದ್ರೆ ಇದು ಸ್ನೇಹಿತರೆ, ನನ್ಗೆ ಈ ತರ ಓಪನ್ ಏರಿಯಾ ಇದು ರೂಮ್ ಗಳಿಗೆ ಇದೇನ್ ಗೊತ್ತಿಲ್ಲ, ಇದೇನಂತಾರೆ ಕಮೆಂಟ್ ಮಾಡಿ ಹೇಳಿ ನನಗೆ. ಬಾಲ್ಕನಿ ಇಲ್ಲ, ಬಾಲ್ಕನಿ ಅಲ್ಲ, ಇದನ್ನೇನೋ ಅಂತಾರಮ್ಮ. ಹೋಟೆಲ್ಸ್ ಅಲ್ಲೆಲ್ಲ ಇರ್ತಾ ಇತ್ತು, ಬಟ್ ನನ್ಗೆ ತುಂಬಾ ಇಷ್ಟ ಆಗ್ತಿತ್ತು ಈ ತರ ಬೇಕು ಅಂತ. ಸೊ ಅದಕ್ಕೆ ಹಾಗೆ ಈವನ್ ಕುತ್ಕೊಳ್ಳಕ್ಕೆ ನಯನ ಕುತ್ಕೋ.
ಇದಕ್ಕೆ ಇದಾಕ್ ಪ್ಲೀಸ್ ಹ್ಯಾವ್ ಅ ಸೀಟ್. ಏನೋ ಇತ್ತಂದಿಲ್ಲ ಬೇಡ ಅಮ್ಮ. ಸೊ ಇಲ್ಲಿ ಇದಾಕಿಲ್ಲ, ಏನ್ ಇದು ಕುಶನ್ಸ್ ಹಾಕ್ಬೇಕು, ಕುಶನ್ಸ್ ತಂದು ಹಾಕ್ಬೇಕು. ಸೊ ಹಾಕಿಲ್ಲ ಅಲ್ಲಿವರೆಗೂ, ಇದು ಹಿಂಗೆ ಇರ್ಲಿ ಅಂತ ಹೇಳಿ ಬಿಟ್ಟಿದೀವಿ. ಸೊ ಇಲ್ಲಿ ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡ್ಕೊಂಡು, ಸ್ವಲ್ಪ ಸೀನರಿ ಬಿಲ್ಡಿಂಗ್ ಗಳೇ ಇದಾವೆ, ಬಟ್ ಇಟ್ಸ್ ಓಕೆ, ನೋ ಇಶ್ಯೂಸ್. ಸೊ ಇದು ಆಮೇಲೆ ಇಲ್ಲಿ ಬಂದ್ರೆ ಇಲ್ಲೊಂದು ವಾರ್ಡ್ರೋಬ್ ಇದೆ. ಈ ವಾರ್ಡ್ರೋಬ್ ಅಲ್ಲಿ ನಯನ ಐಟಮ್ಸ್ ಗಳನ್ನ ಇಟ್ಕೊಂಡಿದ್ದಾಳೆ. ಇಷ್ಟೇನಾ ಲೈಟ್? ಇನ್ನೊಂದು ಲೈಟ್ ಇಷ್ಟ ಇಲ್ಲೊಂದಿದೆ ಹೊರಗಡೆ, ಇಲಾಖೋ ಫಸ್ಟ್ ಒನ್. ಸೊ ಇಲ್ಲಿ ನಾನು ಹೇಳ್ತೀನಿ ಇರ್ಮ ಒಂದ್ ನಿಮಿಷ. ಸಾರಿ. ಸೊ ಇದು ಇವ್ರ ಬಟ್ಟೆ ಎಲ್ಲ ಆ ಕಡೆ ಇಟ್ಕೊಂಡಿದ್ದಾರೆ, ನನ್ ಬಟ್ಟೆ ಎಲ್ಲ ಇಲ್ಲಿ ಕಬೋರ್ಡ್ ಅಲ್ಲಿ ಇಟ್ಟಿದೀನಿ ನೋಡಿ. ಸ್ವಲ್ಪ ಜೋಡಿಸಿಲ್ಲ, ಅದಕ್ಕೆ ಸ್ವಲ್ಪ ನೀಟಾಗಿ ಆಮೇಲೆ ತೋರಿಸ್ತೀನಿ, ಸ್ವಲ್ಪ ಹಂಗೆ ತೋರಿಸ್ತೀನಿ. ಇದು ಮಿರರ್, ನಾನು ಇಲ್ಲೂ ಮೇಕಪ್ ಮಾಡ್ಕೊಂಡು ಕುತ್ಕೋತೀನಿ. ಇಲ್ಲೆಲ್ಲ ನಂದೇ ಐಟಮ್ಸ್ ಇವೆಲ್ಲ ಏನೇನೋ ಇದಾವೆ, ಎಲ್ಲ ಜೋಡಿಸ್ಬೇಕು. ಇನ್ನ ತುಂಬಾ ಐಟಮ್ಸ್ ಇದೆ. ಬ್ಯಾಗ್ಸ್ ಎಲ್ಲ ನಾನೇ ಕೊಡ್ಸಿರೋದು ಸ್ನೇಹಿತರೆ. ನೀನೇ ಕೊಡ್ಸಿದ್ದ? ಬ್ಯಾಗ್ಸ್ ಎಲ್ಲ ನೋಡಿ, ಇದು ಎಲ್ಲ ನೀನೇ ಕೊಡ್ಸಿದ್ದ? ನಾನೇ ಕೊಡ್ಸಿದ್ವಾ. ಓಕೆ. ಸೊ ಇದು ನಮ್ಮ ಅಕ್ಕ ಬರ್ಡೇಗೆ ಕೊಟ್ಟಿದ್ದು ರಿಂಗ್ ಲೈಟ್, ಹಂಗೆ ಇಟ್ಟಿದೀವಿ. ಸೊ ಇನ್ನ ಇದು ಆರ್ಗನೈಸ್ ಮಾಡ್ಬೇಕು. ಸೊ ಈಗ ತುಂಬಾ ಅಂದ್ರೆ ತುಂಬಾ ನನ್ಗೆ ಇಷ್ಟವಾದದ್ದು ಲೈಟ್ ಆನ್ ಮಾಡ್ಬಿಡೋಣ. ಮೈ ಫೇವ್ರೆಟ್ ಈ ವಾಶ್ರೂಮ್. ಇಲ್ಲಿ ನೋಡಿ. ಸೊ ಇದು ಏನೋ ಒಂಥರ ನನ್ಗೆ ಇಲ್ಲಿ ಒಂಥರ ಫೀಲ್ ಬರುತ್ತೆ. ಇಲ್ಲಿ ಒಂಥರ ಇಲ್ಲಿ ನೋಡಿ ಚೆನ್ನಾಗಿದೆ. ಇವನ್ ಮನೇಲೂ ಸ್ಪೇಸ್ ಇತ್ತು, ಬಟ್ ಇಲ್ಲಿ ಏನೋ ಒಂಥರ ಇಲ್ಲಿ ಸಪರೇಟ್ ಇದಿದೆ. ಈ ಕಡೆ ವಾಶ್ರೂಮ್ ಸಪರೇಟ್ ಇದೆ, ಹಾಗೆ ಸ್ನಾನ ಮಾಡಕ್ ಸಪರೇಟ್ ಇದೆ. ಆಮೇಲೆ ಈ ಒಂದು ಮಿರರ್ ಬಾದಿತ್ತೆ. ಸೊ ಈ ಒಂದು ಮಿರರ್ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ಇವನ್ ದೊಡ್ಡ ಸಿಂಕ್ ಬೇರೆ, ವಾಶ್ ಬೇಸನ್ ಅಲ್ವಾ, ವಾಶ್ ಬೇಸನ್ ಹಾಕ್ಸಿದ್ದಾರೆ. ಹೋಟೆಲ್ ಅಲ್ಲಿ ಇದ್ದಂಗಿದೆ, ಅದಕ್ಕೆ ಈ ವಾಶ್ರೂಮ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಸೊ ನನ್ಗೆ ಇಲ್ಲಿ ಏನು ಅಂತಂದ್ರೆ, ಇಲ್ಲಿ ಬಂದ್ಬಿಟ್ಟು ಮಕ್ಕ ತೊಳ್ಕೊಂಡು ಶೇವ್ ಎಲ್ಲ ಮಾಡ್ಕೊಂತ ಇದ್ರೆ ಒಂಥರ ಲಕ್ಸುರಿ ಫೀಲ್ ಬರುತ್ತೆ ನನ್ಗೆ. ಎಲ್ಲೋ ನಾನು ಹೋಟ್ಲಲ್ಲಿ ಇದ್ದೀನಿ ಅನ್ನೋ ತರ ಬಂದಿದೆ. ಸೊ ಇದಕ್ಕೆ ನಾನು ಈ ರೂಮಲ್ಲೇ ಮಲ್ಕೊಳ್ಳೋಣ ಅಂತ ಹೇಳಿದ್ದೀನಿ. ಇದು ಆಕ್ಚುಲಿ ಎಷ್ಟು ಫ್ಲೋರ್ ಇರೋದನ್ನೇನ, ಬೇಸ್ಮೆಂಟು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಟೆರೆಸ್. ಸೊ 3 floors ಇದೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ಆ ಮನೇಲಿ ನಾವು ಫಿಕ್ಸ್ ಮಾಡಿಸಿದ್ವಲ್ಲ ಡೆಕೋರೇಷನ್ಗೆ ಅಂತ. ಸೊ ಇದು ಇಲ್ಲಿಟ್ಟಿದೀವಿ, ಇದು ಆಕ್ಚುಲಿ ಫಿಕ್ಸ್ ಮಾಡಿಸ್ಬೇಕು. ಇಲ್ಲೂ ಎರಡು ಐಟಮ್ಸ್ ತಂದಿಡ್ಬೇಕು, ಟೈಮ್ ಇಲ್ಲ, ಇಟ್ಟಿಲ್ಲ. ಸೊ ಇದು ಸ್ಟೋರ್ ರೂಮ್, ಬಟ್ಟೆ ಎಲ್ಲ ಇಟ್ಬಿಟ್ಟಿದೀವಿ, ತೊಂದ್ರೆ ಇಲ್ಲ. ಸೊ ಇವಾಗ ಆಕ್ಚುಲಿ ಸ್ಟೋರ್ ರೂಮ್ ಅಲ್ಲಿ ಸ್ವಲ್ಪ ಐಟಮ್ಸ್ ಗಳು ಜಾಸ್ತಿ ಇದ್ದಿದ್ರಿಂದ ಇಲ್ಲಿ ಇಟ್ಟಿದೀವಿ. ಇದನ್ನೆಲ್ಲ ತೆಗಿತೀವಿ ಸ್ನೇಹಿತರೆ. ವಾಷಿಂಗ್ ಮಿಷಿನ್ ಇದೆ, ಇನ್ನ ಫಿಟ್ ಮಾಡಿಲ್ಲ, ಅದಕ್ಕೋಸ್ಕರ ಬಟ್ಟೆ ಎಲ್ಲ ಬಟ್ಟೆ ಎಲ್ಲ ಇಲ್ಲಿ ಇಟ್ಟಿದೀವಿ. ಸೊ ಇದು ನನ್ನ ಹಳೆ ಮನೆಯಲ್ಲಿ ಇದ್ದಿದ್ದು ನನ್ನ ಡ್ರೆಸ್ಸಿಂಗ್ ಟೇಬಲ್, ಎಲ್ಲೂ ಇಡಕ್ ಜಾಗ ಇಲ್ಲ ಅಂತ ಇಲ್ಲಿಟ್ಟಿದೀವಿ ಅಷ್ಟೇ. ಸೊ ಇದು ನಮ್ಮ ಟೆರಸ್. ಎಕ್ಸ್ಪ್ಲೇನ್ ಮಾಡಮ್ಮ ನೀನೆ. ಸೊ ಇಲ್ಲಿ ನಾವು ಕ್ಯಾರಮ್ ಆಡೋದಕ್ಕೆ ಸೊ ಇಲ್ಲೊಂದು ಸ್ಪೇಸ್ ಮಾಡ್ಕೊಂಡಿದೀವಿ, ಇನ್ ಕೇಸ್ ಕಾಫಿ ಟೀ ಅದು ಇದು ಕುಡಿಯೋಕ್ಕೆ. ಸೊ ಈ ಒಂದು ಜಾಗದಲ್ಲಿ ಇನ್ನೊಂದು ಚೇರ್ ನಯನ ಅವಳ ಮೇಕಪ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದಾಳೆ. ಬೇರೆ ಹೊಸ ಕೊಡಿಸ್ತೀನಿ ಅಂದೆ ಅಲ್ಲಿವರೆಗೂ. ಸೊ ಇಲ್ಲಿ ಆಲ್ರೆಡಿ ಕ್ಲೀನ್ ಮಾಡಿದ್ವಿ, ಸ್ವಲ್ಪ ಇಲ್ಲಿ ಧೂಳಿತ್ತು, ಅದಕ್ಕೋಸ್ಕರ ನೀರ್ ಹಾಕಿದ್ವಿ. ಸೊ ಈ ಒಂದು ಸ್ಪೇಸ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ಇನ್ನ ಪ್ಲಾನ್ ಇಲ್ಲ. ಬಾ ಮೇಲೆ ಹೋಗೋಣ. ಇಲ್ಲಿ ಸೊ ಇಲ್ಲಿ ಏನಾದ್ರು ಪ್ಲಾನ್ ಮಾಡ್ಬೇಕು. ಅಲ್ಲ, ವಿಡಿಯೋಗೋಸ್ಕರನೇ ಏನಾದ್ರು ಹಿಂದೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಗ್ರೀನ್ ಇದಾಕ್ತಾರಲ್ಲಮ್ಮ, ಗ್ರೀನ್ ಮ್ಯಾಟ್ ತರ ಅಲ್ಲಿ ಹಾಕಿದೀವಲ್ಲ, ಆ ತರ ಹಾಕ್ಬಿಟ್ಟ ಇಲ್ಲಿ ವಿಡಿಯೋ ಮಾಡೋಣ ಅಂತ. ಅಂದ್ರೆ ನಾನು ಏನಾದ್ರು ವಿಡಿಯೋ ಮಾಡೋಣ ಅಂತ ಪ್ಲಾನ್. ಇಲ್ಲಿ ಏನಾದ್ರು ಮಾಡ್ಬೋದು, ಸಮಥಿಂಗ್ ಏನಾದ್ರು ಪ್ಲಾನಿಂಗ್ ಮಾಡ್ಕೊಂಡು ಇಲ್ಲಿ ಅಕಾರ್ಡಿಂಗ್ಲಿ ಮಾಡ್ಬೋದು. ನಾವು ಸ್ವಿಮ್ಮಿಂಗ್ ಪೂಲ್ ಅನ್ಕೊಂಡಿದ್ವಿ ಇದನ್ನ. ಆಕ್ಚುಲಿ ಹಂಗ ಅನ್ಕೊಂಡಿದ್ದೆ ನಾನು, ಗೊತ್ತಾಗಿರ್ಲಿಲ್ಲ. ಸೊ ಇಲ್ಲೆಲ್ಲ ಪ್ಲಾಂಟ್ಗಳಿದಾವೆ. ಸೊ ಇದನ್ನ ಮೇಂಟೈನ್ ಮಾಡಬೇಕು. ಸೊ ನಾವು ಇವಾಗ ಬಂದಿರೋದ್ರಿಂದ ಇನ್ನ ಟೈಮ್ ಸಿಗ್ಲಿಲ್ಲ ನಮ್ಗೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ, ಸೊ ಅದನ್ನ ಮೇಂಟೈನ್ ಮಾಡಬೇಕು. ಇದೆಲ್ಲ ಚೆನ್ನಾಗಿ ಬೆಳೆಯುತ್ತಂತೆ, ಇದನ್ನೆಲ್ಲ ಮೇಂಟೈನ್ ಮಾಡಬೇಕು ನೀಟಾಗಿ. ಸೊ ಇಲ್ಲಿ ಇನ್ ಕೇಸ್ ಸಂಜೆ ಆದ್ರೆ ಇಲ್ಲಿ ಆರಾಮಾಗಿ ಕುತ್ಕೊಂಡು ಕಾಫಿ ಕುಡ್ಕೊಂಡು, ಯೂಶಲಿ ಕಾಫಿನೇ ಸ್ನೇಹಿತರೆ ನಮ್ಗೆ ಏನಾದ್ರು ಚಿಲ್ ಮಾಡ್ಬೇಕು ಅಂತಂದ್ರೆ ಕಾಫಿ ಕುಡ್ಕೊಂಡು ಮಾತಾಡೋದೇ ನಮ್ಗೆ ಚಿಲ್ಲು. ಯಾಕಂತಂದ್ರೆ ನಾವಿಬ್ರು ಕುಡಿಯಲ್ಲ. ಇನ್ ಕೇಸ್ ಕುಡಿಯಂಗಾಗಿದ್ರೆ ಹಿಂಗ ಆರಾಮಾಗಿ ಹಿಂಗ್ ಕುತ್ಕೊಂಡು ಅಂತ ಕುಡ್ಕೊಂಡಿರ್ಬೋದು ಇದು. ಬಟ್ ನಮ್ಗೆ ಅಭ್ಯಾಸ ಇಲ್ದಿರೋದ್ರಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತಂದ್ರೆ ಕೋಕ್ ತಗೊಂಡ್ಬಂದು ಕುಡ್ಕೊಂಡು, ಇವ್ರು ಕೋಕ್ ಕುಡಿತಾರೆ, ನಾನ್ ಬರೀ ಕಾಫಿ. ಸೊ ಅಷ್ಟೇ ಸ್ನೇಹಿತರೆ. ಟೈಮ್ ಹೆಂಗ್ ಹೋಗ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ. ಸೊ ಇವಾಗ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಹಾಗೆ ಈ ಒಂದು ಕ್ಯಾಮ್ರಾ ಇರೋದನ್ನ ಮರ್ತೋಗ್ಬಿಟ್ಟೆ ತೋರ್ಸೋದು. ಸೊ ಇಲ್ಲಿ ಕ್ಯಾಮ್ರಾ ಇದೆ. ಸೊ ಎಲ್ಲಾ ಕಡೆನೂ ಫುಲ್ ಬಿಲ್ಡಿಂಗ್ ಅಲ್ಲಿ ಕ್ಯಾಮ್ರಾನ ಸೆಟಪ್ ಮಾಡಿದ್ದಾರೆ. ಸೊ ನಾವು ಅದು ಮೊಬೈಲ್ ಮನೆ ಒಳಗಡೆ ಇಲ್ಲ, ಆಚೆ ಮಾತ್ರ. ಮನೆ ಒಳಗಡೆ ಇಲ್ಲ, ಮನೆ ಒಳಗಡೆ ಬೇಕಾದ್ರೆ, ಯಾಕಂದ್ರೆ ಸ್ವೀಟಿ ನೋಡ್ಕೊಬೇಕಾದ್ರೆ ಕನೆಕ್ಟ್ ಮಾಡ್ಸೋಣ. ಸೊ ಅಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ. ಬಾ
ಇಲ್ಲಿ ಕುತ್ಕೊಂಡು ಏನ್ ಮಾಡೋಣ, ಇಲ್ಲಿ ಕುತ್ಕೊಂಡು ಕಾಫಿ ಕುಟ್ಬಿಡ ಸುಮ್ಮನೆ ಸೊ ಅಷ್ಟೇ ಸ್ನೇಹಿತರೆ. ಸೊ ನಿಮ್ಗೆ ನಮ್ಮ ಮನೆ ಇಷ್ಟ ಆಯ್ತು ಅನ್ಕೊಳ್ತೀವಿ. ಸೊ ಅಂದ್ರೆ ನಾವು ಇನ್ನೊಂದು ಹೇಳ್ಬೇಕು ಅಂದ್ರೆ ತುಂಬಾ ದಿನದಿಂದ ನಾವು ಹುಡುಕ್ತಾ ಇದ್ವಿ ಆಕ್ಚುಲಿ ಮನೆ. ಅಂದ್ರೆ ನಮ್ಗೆ ಕಂಫರ್ಟಬಲ್ ಆಗಿರ್ಬೇಕು, ನಮ್ ಸ್ವೀಟಿನೂ ಇದ್ದಾಳೆ, ಪ್ಲಸ್ ನಮ್ಗೆ ವಿಡಿಯೋ ಮಾಡಕ್ ಆ ಮನೇಲಿ ಸ್ವಲ್ಪ ವಿಡಿಯೋ ಮಾಡಕ್ ಇದಾಗ್ತಾ ಇರ್ಲಿಲ್ಲ. ಸೊ ಇನ್ಮೇಲೆ ಜಾಸ್ತಿ ಲಾಕ್ಸ್ ಎಲ್ಲ ಮಾಡೋಣ ಅಂತ ಹೇಳಿ ಒಂದು ಒಳ್ಳೆ ಮನೆಗೆ ಬಂದಿದೀವಿ. ನಿಮ್ಗೆಲ್ಲ ನಮ್ಮ ಮನೆ ಇಷ್ಟ ಆಗಿದೆ ಅನ್ಕೊಂಡಿದೀವಿ. ನಮ್ಮ ಮನೆ ನಿಮ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ, ಹಾಗೆ ತಿಳಿಸಿ ನಮ್ಗೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಯನ ನಾಗೇಂದ್ರ ಯೂಟ್ಯೂಬ್ ಚಾನಲ್. ಬಾಯ್, ಎಂಜಾಯ್ ಯರ್ ಡೇ.